ಹಾಯ್ ಹಲೋ ಎಲ್ಲರಿಗೂ ಸ್ಪರ್ಧಾ ಪವಿತ್ರ ಯೂಟ್ಯೂಬ್ ಕ್ಲಾಸ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಈ ಸಮಯದಲ್ಲಿ ನಾವು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೆ ಉತ್ತರಗಳನ್ನು ನೋಡಿಕೊಳ್ಳೋಣ. ಪ್ರಶ್ನೆ ನಂಬರ್ 1, ವಾಯು ಮಾಲಿನ್ಯದ ಸೂಚಿ ಎಂದು ಕರೆಯಲ್ಪಡುವ ಜೀವಿ ಯಾವುದು? ನೋಡ್ರಿ, ಆಪ್ಷನ್ ಎ ಕೀಟಹಾರಿ ಸಸ್ಯ ಇದೆ, ಆಪ್ಷನ್ ಬಿ ಅಮೀಬಾ ಇದೆ, ಆಪ್ಷನ್ ಸಿ ಸೈವಲ್ ಇದೆ, ಆಪ್ಷನ್ ಡಿ ಕಲ್ಲು ಹೂ ಇದೆ. ಆದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕಲ್ಲು ಹೂ. ಇದು ವಾಯು ಮಾಲಿನ್ಯದ ಸೂಚಿ ಎಂದು ಕರೆಯಲ್ಪಡ್ತಕ್ಕಂಥ ಜೀವಿಯಾಗಿದೆ. ಸಸ್ಯಗಳಲ್ಲಿ ಆಹಾರವನ್ನು ಸಾಗಿಸುವ ಅಂಗಾಂಶ ಯಾವುದು? ಸಸ್ಯಗಳಲ್ಲಿ ಆಹಾರವನ್ನು ಸಾಗಿಸುವ ಅಂಗಾಂಶ ಪೈರಮ್ಕೈಮ್ ಅಂತೇಳಿ ನೋಡ್ತಾ ಇದ್ದೀವಿ. ಪೈರಮ್ಕೈಮ್ ಅಂತೇಳಿ ನೋಡ್ತಾ ಇದ್ದೀವಿ. ಆದರೆ ಯಾವ ಕಣದಂಗ ಪ್ರಾಣಿ ಜೀವಕೋಶದಲ್ಲಿ ಮಾತ್ರ ಕಂಡು ಬರ್ತದೆ? ಸೆಂಟ್ರಿಯೋಲ್ ಕಣದಂಗ ಪ್ರಾಣಿ ಜೀವಕೋಶದಲ್ಲಿ ಮಾತ್ರ ಕಂಡು ಬರುತ್ತದೆ. ಇನ್ನು ಮಾನವನ ಹೃದಯದ ಸ್ನಾಯುಗಳಿಗೆ ಶುದ್ಧ ರಕ್ತವನ್ನು ಸರಬರಾಜು ಮಾಡುವ ರಕ್ತನಾಳ ಯಾವುದು ಅಂದಾಗ ಅದು ಕರೋನರಿ ಅಪಧಮನಿ. ಯಾವುದು? ಕರೋನರಿ ಅಪಧಮನಿ. ಇನ್ನು ಅಜೋಲ್ ಇದು ಯಾವುದಕ್ಕೆ ಉದಾಹರಣೆಯಾಗಿದೆ? ಅಜೋಲ್ ಇದು ಜೈವಿಕ ರಸಗೊಬ್ಬರಕ್ಕೆ ಉದಾಹರಣೆಯಾಗಿದೆ. ಇನ್ನು ಸಿಡುಬು ರೋಗಕ್ಕೆ ಲಸಿಕೆ ಕಂಡುಹಿಡಿದ ವಿಜ್ಞಾನಿ ಯಾರು? ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದ ವಿಜ್ಞಾನಿ ಎಡ್ವರ್ಡ್ ಜೆನ್ನರ್. ಯಾರು? ಎಡ್ವರ್ಡ್ ಜೆನ್ನರ್ ಅವರು ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದ ವಿಜ್ಞಾನಿಯಾಗಿದ್ದಾರೆ. ಕಾರ್ಬನ್ ಡೈಆಕ್ಸೈಡ್ ನೈಸರ್ಗಿಕವಾಗಿ ಸಸ್ಯಗಳಲ್ಲಿ ಸ್ಥಿರೀಕರಣಗೊಳ್ಳುವ ಕ್ರಿಯೆಯನ್ನು ಏನಂತ ಕರೀತಾರೆ? ಅದನ್ನು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರೀತಾರೆ. ಕಾರ್ಬನ್ ಡೈಆಕ್ಸೈಡ್ ನೈಸರ್ಗಿಕವಾಗಿ ಸಸ್ಯಗಳಲ್ಲಿ ಸ್ಥಿರೀಕರಣಗೊಳ್ಳುವ ಕ್ರಿಯೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ. ಹಾಗಾದರೆ ಸ್ಥಿರ ಕೀಲು ಮೂಳೆಗೆ ಉದಾಹರಣೆ ದವಡೆಯ ಮೂಳೆ. ಸ್ಥಿರ ಕೀಲು ಮೂಳೆಗೆ ಉದಾಹರಣೆ ದವಡೆಯ ಮೂಳೆ. ಹಾಗಾದರೆ ಪ್ರಶ್ನೆ ನಂಬರ್ 9, ಅತಿ ಹೆಚ್ಚು ಕ್ಯಾಲೋರಿ ಮೌಲ್ಯ ಹೊಂದಿರುವ ಇಂಧನ LPG, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಇದು ಅತಿ ಹೆಚ್ಚು ಕ್ಯಾಲೋರಿ ಮೌಲ್ಯವನ್ನು ಹೊಂದಿರುವ ಇಂಧನವಾಗಿದೆ. 10ನೇದು ದ್ರವ ಸ್ಥಿತಿಯ ಅಲೋಹ ಧಾತುವಿಗೆ ಉದಾಹರಣೆ ಬ್ರೋಮಿನ್. ದ್ರವ ಸ್ಥಿತಿಯ ಅಲೋಹ ಧಾತುವಿಗೆ ಉದಾಹರಣೆ ಬ್ರೋಮಿನ್. ಪ್ರಶ್ನೆ ನಂಬರ್ 11, ಕ್ಲೋರಿನ್ನ ಪರಮಾಣು ಸಂಖ್ಯೆ 17 ಆಗಿದೆ. ಆವರ್ತಕ ಕೋಷ್ಟಕದಲ್ಲಿ ಕ್ಲೋರಿನ್ನ ಆವರ್ತಕ ಎಷ್ಟು? 3. ಕ್ಲೋರಿನ್ನ ಪರಮಾಣು ಸಂಖ್ಯೆ 17 ಆಗಿದೆ. ಆವರ್ತಕ ಕೋಷ್ಟಕದಲ್ಲಿ ಕ್ಲೋರಿನ್ನ ಆವರ್ತ 3. ಇನ್ನು ಪ್ರಶ್ನೆ ನಂಬರ್ 12, ಕೊಠಡಿಯ ತಾಪದಲ್ಲಿ ಹೊತ್ತಿ ಉರಿಯುವ ವಸ್ತು ಯಾವುದು? ಕೊಠಡಿಯ ತಾಪದಲ್ಲಿ ಹೊತ್ತಿ ಉರಿಯುವ ವಸ್ತು ಬಿಳಿ ರಂಜಕ. ಇನ್ನು ಪ್ರಶ್ನೆ ನಂಬರ್ 13, ಮೊಸರಿನಲ್ಲಿರುವ ಆಮ್ಲ ಯಾವುದು? ಮೊಸರಿನಲ್ಲಿರುವ ಆಮ್ಲ ಲ್ಯಾಕ್ಟಿಕ್ ಆಮ್ಲ. ಮೇಣ ಅಂದ್ರೆ ಪ್ರಶ್ನೆ ನಂಬರ್ 14, ಮೇಣ ಇದು ಒಂದು ಯಾವುದಕ್ಕೆ ಉದಾಹರಣೆಯಾಗಿದೆ? ಮೇಣ ಇದು ಒಂದು ಸಹವೆಲೆನ್ಸಿ ಸಂಯುಕ್ತಕ್ಕೆ ಉದಾಹರಣೆಯಾಗಿದೆ. ಪ್ರಶ್ನೆ ನಂಬರ್ 15, ಜಠರಾಮ್ಲೀಯತೆಯನ್ನು ನಿವಾರಿಸಲು ಬಳಸುವ ವಸ್ತು ಯಾವುದು? ಮೆಗ್ನೀಷಿಯದ ಹಾಲು. ಇದು ಮೆಗ್ನೀಷಿಯದ ಹಾಲನ್ನು ಜಠರಾಮ್ಲೀಯತೆಯನ್ನು ನಿವಾರಿಸಲು ಬಳಸುವ ವಸ್ತುವಾಗಿದೆ. ಪ್ರಶ್ನೆ ನಂಬರ್ 14, ಚಾಕೊಲೇಟು ಕೆಡದಂತೆ ಸಂರಕ್ಷಿಸಲು ಲೋಹದ ತೆಳುವಾದ ಕವರ್ ಹಾಕಿರುತ್ತಾರೆ. ಹಾಗಾದರೆ ಇದು ತೋರಿಸುವ ಲೋಹದ ಗುಣ ಕುಟ್ಟೆತೆ. ಅಂದರೆ ಚಾಕ್ಲೇಟ್ನಲ್ಲಿ ಚಾಕ್ಲೇಟ್ ಕೆಡದಂತೆ ಏನಪ್ಪ ಅಂದ್ರೆ ಒಂದು ಲೋಹದ ತೆಳುವಾದ ಕವರನ್ನು ಹಾಕಿರ್ತಾರೆ. ಹಾಗಾದರೆ ಇದು ಯಾವ ಗುಣ ತೋರಿಸ್ತದೆ ಅಂದರೆ ಕುಟ್ಟೆತೆ. ಪ್ರಶ್ನೆ ನಂಬರ್ 17, ಒಂದು ವಾಹಕದಲ್ಲಿ ಹರಿಯುತ್ತಿರುವ ವಿದ್ಯುತ್ ಶಕ್ತಿಯನ್ನು ದ್ವಿಗುಣಗೊಳಿಸಿದರೆ ಆ ವಾಹಕದಲ್ಲಿ ಉತ್ಪತ್ತಿಯಾಗುವ ಶಾಖ ಎಷ್ಟಾಗಿರುತ್ತದೆ? 4ರಷ್ಟಾಗುತ್ತದೆ. ನೋಡ್ರಿ, ಒಂದು ವಾಹಕದಲ್ಲಿ ಹರಿಯುತ್ತಿರುವ ವಿದ್ಯುತ್ ಶಕ್ತಿಯನ್ನು ದ್ವಿಗುಣಗೊಳಿಸಿದರೆ ಆ ವಾಹಕದಲ್ಲಿ ಉತ್ಪತ್ತಿಯಾಗುವ ಶಾಖವು 4ರಷ್ಟಾಗಿರುತ್ತದೆ. ಇನ್ನು ಪ್ರಶ್ನೆ ನಂಬರ್ 18, 30 ರೋಧಕ, 10 ರೋಧಕ ಮತ್ತು 5 ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಒಟ್ಟು ರೋಧ ಎಷ್ಟು ಅಂದರೆ ಅದು 3 ರೋಧ. ಇನ್ನು ಪ್ರಶ್ನೆ ನಂಬರ್ 19, ಒಂದು ವಿದ್ಯುತ್ ವಾಹಕವನ್ನು ಕಾಂತ ಕ್ಷೇತ್ರದಲ್ಲಿ ಇಟ್ಟಾಗ ವಾಹಕದ ಮೇಲೆ ಯಾಂತ್ರಿಕ ಬಲ ಪ್ರಯೋಗವಾಗುತ್ತದೆ. ಒಂದು ವಿದ್ಯುತ್ ವಾಹಕವನ್ನು ಕಾಂತ ಕ್ಷೇತ್ರದಲ್ಲಿ ಇಟ್ಟಾಗ ವಾಹಕದ ಮೇಲೆ ಯಾಂತ್ರಿಕ ಬಲ ಪ್ರಯೋಗವಾಗುತ್ತದೆ. ಇದು ಯಾವ ತತ್ವಕ್ಕೆ ಉದಾಹರಣೆಯಾಗಿದೆ? ಇದು ಮೋಟಾರ್ನ ತತ್ವಕ್ಕೆ ಉದಾಹರಣೆಯಾಗಿದೆ. ಪ್ರಶ್ನೆ ನಂಬರ್ 20, ಕಾಂತ ಧ್ರುವಗಳ ನಿಯಮವೆಂದರೆ ಸಜಾತಿ ಧ್ರುವಗಳು ವಿಕರ್ಷಿಸುತ್ತವೆ. ಕಾಂತ ಧ್ರುವಗಳ ನಿಯಮವೆಂದರೆ ಸಜಾತಿ ಧ್ರುವಗಳು ವಿಕರ್ಷಿಸುತ್ತವೆ. ಇನ್ನು ವಿಜಾತಿ ಧ್ರುವಗಳು ಏನು ಮಾಡ್ತಾವಪ್ಪ ಅಂದರೆ ಆಕರ್ಷಿಸುತ್ತವೆ.
ಪ್ರಶ್ನೆ ನಂಬರ್ 21 ಸ್ಥಾನಪಲ್ಲಟ ಮತ್ತು ಚಲಿಸಿದ ದೂರಗಳ ನಡುವಿನ ಸರಿಯಾದ ಸಂಬಂಧವನ್ನು ತಿಳಿಸಿ. ಸ್ಥಾನಪಲ್ಲಟ ಮತ್ತು ಚಲಿಸಿದ ದೂರಗಳ ನಡುವಿನ ಸರಿಯಾದ ಸಂಬಂಧ. ಚಲಿಸಿದ ದೂರವು ಸ್ಥಾನಪಲ್ಲಟಕ್ಕಿಂತ ಕೆಲವೊಮ್ಮೆ ಹೆಚ್ಚು ಇರ್ತದೆ. ಚಲಿಸಿದ ದೂರ ಸ್ಥಾನಪಲ್ಲಟಕ್ಕಿಂತ ಕೆಲವೊಮ್ಮೆ ಹೆಚ್ಚು ಇರುತ್ತದೆ. ಪ್ರಶ್ನೆ ನಂಬರ್ 22 ಸ್ವತಂತ್ರ ಪತನದಲ್ಲಿ ಕಾಯದ ಸ್ಥಿತಿ ಏನಾಗಿರುತ್ತದೆ? ತೂಕರಹಿತ ಸ್ಥಿತಿ ಅನುಭವಿಸುತ್ತದೆ. ಸ್ವತಂತ್ರ ಪತನದಲ್ಲಿ ಕಾಯದ ಸ್ಥಿತಿ ತೂಕರಹಿತ ಸ್ಥಿತಿ ಅನುಭವಿಸುತ್ತದೆ. ಪ್ರಶ್ನೆ ನಂಬರ್ 23 ಅಪಾಯದ ಸಂಕೇತ ದ್ವೀಪದ ಬಣ್ಣ ಕೆಂಪು. ಅಪಾಯದ ಸಂಕೇತ ದ್ವೀಪದ ಬಣ್ಣ ಕೆಂಪು. ಏಕೆಂದರೆ ಕೆಂಪು ಬಣ್ಣ ಚದುರದೆ ಹೆಚ್ಚು ದೂರ ಚಲಿಸುತ್ತದೆ. ಯಾಕಂದರೆ ಕೆಂಪು ಬಣ್ಣ ಚದುರದೆ ಹೆಚ್ಚು ದೂರ ಚಲಿಸುತ್ತದೆ. ಹಾಗಾಗಿ ಅಪಾಯದ ಸಂಕೇತ ದ್ವೀಪದ ಬಣ್ಣ ಕೆಂಪಿರುತ್ತದೆ. ಪ್ರಶ್ನೆ ನಂಬರ್ 24 ಡ್ಯಾಶ್ ಪರಿಸರವು ಜೀವಿಗಳಿಗೆ ಅವಶ್ಯಕತೆ ಇರುವ ಮೂಲಭೂತ ಅಂಶಗಳನ್ನು ಒದಗಿಸುತ್ತದೆ. ಅಂದರೆ ಭೌತಿಕ ಪರಿಸರವು ಜೀವಿಗಳಿಗೆ ಅವಶ್ಯಕತೆ ಇರುವ ಮೂಲಭೂತ ಅಂಶಗಳನ್ನು ಒದಗಿಸುತ್ತದೆ. ಇನ್ನು ಪ್ರಶ್ನೆ ನಂಬರ್ 25 ಪರಿಸರದಲ್ಲಿನ ಜೈವಿಕ ಮತ್ತು ಅಜೈವಿಕ ಅಂಶಗಳ ನಡುವಿನ ಪರಸ್ಪರ ಅವಲಂಬನೆಗೆ ಉದಾಹರಣೆ. ನೋಡ್ರಿ, ಪರಿಸರದಲ್ಲಿನ ಜೈವಿಕ ಮತ್ತು ಅಜೈವಿಕ ಅಂಶಗಳ ನಡುವಿನ ಪರಸ್ಪರ ಅವಲಂಬನೆಗೆ ಉದಾಹರಣೆ ಜಲಚಕ್ರ. ಪ್ರಶ್ನೆ ನಂಬರ್ 26 ಪರಿಸರ ಅಧ್ಯಯನ ಶಿಕ್ಷಕರು ಗುಂಪು ಚಟುವಟಿಕೆಗಳನ್ನು ಆಯೋಜಿಸುವಾಗ. ಪರಿಸರ ಅಧ್ಯಯನ ಮಾಡ್ತಕ್ಕಂಥ ಶಿಕ್ಷಕರು ಗುಂಪು ಚಟುವಟಿಕೆಗಳನ್ನು ಆಯೋಜಿಸುವಾಗ ಎಲ್ಲ ಮಕ್ಕಳ ಸಹಕಾರ ಮತ್ತು ಭಾಗವಹಿಸುವಿಕೆಯನ್ನು ಗಮನಿಸುತ್ತಾರೆ. ಎಲ್ಲ ಮಕ್ಕಳ ಸಹಕಾರ ಮತ್ತು ಭಾಗವಹಿಸುವಿಕೆಯನ್ನು ಗಮನಿಸುತ್ತಾರೆ. ಪ್ರಶ್ನೆ ನಂಬರ್ 27 ಈ ಕೆಳಗಿನ ಯಾವುವು ರೂಪನಾತ್ಮಕ ಮೌಲ್ಯಾಂಕದ ಕ್ರಮವಾಗಿವೆ? ಅಂದರೆ ರೂಪನಾತ್ಮಕ ಮೌಲ್ಯಾಂಕದ ಕ್ರಮವಾಗಿದೆ. ಇದು ಪ್ರಾಯೋಗಿಕ ಚಟುವಟಿಕೆ ನಿರ್ವಹಿಸುವುದು ಮತ್ತು ದಾಖಲಿಸುವುದು. ಅನಂತರ ಪ್ರಾಯೋಗಿಕ ಚಟುವಟಿಕೆ ಚಿತ್ರ ಬಿಡಿಸುವುದು, ವಿಷಯದ ಕುರಿತು ಚರ್ಚೆ. ಅಂದರೆ ರೂಪನಾತ್ಮಕ ಒಂದು ಮೌಲ್ಯಮಾಪನ ಅಂದರೆ ಏನಪ್ಪ ಅಂದ್ರೆ ಪಾಠಗಳ ಮಧ್ಯದಲ್ಲಿ ಅಂದರೆ ವರ್ಷಗಳ ಮಧ್ಯದಲ್ಲಿ ಹಲವು ರೀತಿ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವುದನ್ನು ನಾವು ರೂಪನಾತ್ಮಕ ಮೌಲ್ಯಮಾಪನ ಅಂತ ಕರಿತಾ ಇದ್ದೇವೆ. ಅದರಿಂದ ಸಂಕಲನಾತ್ಮಕ ಮೌಲ್ಯಮಾಪನ ಅಂದರೆ ವರ್ಷದ ಅಂತ್ಯದಲ್ಲಿ ಅಥವಾ 6 ತಿಂಗಳ ನಂತರದಲ್ಲಿ ತೆಗೆದುಕೊಳ್ಳತಕ್ಕಂತಹ ವಿದ್ಯಾರ್ಥಿಗಳ ಜ್ಞಾನ ಮಟ್ಟವನ್ನು ಗುರುತಿಸುವುದನ್ನು ಸಂಕಲನಾತ್ಮಕ ಮೌಲ್ಯಮಾಪನ ಅಂತ ಕರೀತಾರೆ. ಹಾಗಾದರೆ ಇಲ್ಲಿ ಆ ರೂಪನಾತ್ಮಕ ಮೌಲ್ಯಮಾಪನದಲ್ಲಿ ಪ್ರಾಯೋಗಿಕ ಚಟುವಟಿಕೆ ನಿರ್ವಹಿಸುವುದು ಮತ್ತು ದಾಖಲಿಸುವುದು, ಅದೇ ರೀತಿ ಪ್ರಾಯೋಗಿಕ ಚಟುವಟಿಕೆ ಚಿತ್ರ ಬಿಡಿಸುವುದು ಮತ್ತು ವಿಷಯ ಕುರಿತು ಚರ್ಚಿಸುವುದು. ಪ್ರಶ್ನೆ ನಂಬರ್ 28 ಪ್ರಾಥಮಿಕ ಹಂತದಲ್ಲಿ ಪರಿಸರ ಅಧ್ಯಯನ ವಿಷಯವನ್ನು ಅನುಕೂಲಿಸಲು ಕಥಾವಿಧಾನವು ಹೆಚ್ಚು ಪರಿಣಾಮಕಾರಿ. ಯಾಕೆಂದರೆ ಪ್ರಾಥಮಿಕ ಹಂತದಲ್ಲಿ ಪರಿಸರ ಅಧ್ಯಯನ ವಿಷಯವನ್ನು ಅನುಕೂಲಿಸಲು ಕಥಾವಿಧಾನ ಭಾಳ ಪರಿಣಾಮಕಾರಿಯಾಗೈತಿ. ಯಾಕ್ರಿ? ಅಲ್ಲಿ ಕಥಾವಿಧಾನವು ಸೃಜನಶೀಲತೆ ಮತ್ತು ಸೌಂದರ್ಯೋಪಾಸನೆ ಮೌಲ್ಯವನ್ನು ಪೋಷಿಸುವುದು. ಅಲ್ಲಿ ಏನು ಮಾಡ್ತದಪ್ಪ ಅಂದರೆ ಪ್ರಾಥಮಿಕ ಹಂತದಲ್ಲಿ ಪರಿಸರ ಅಧ್ಯಯನದ ವಿಷಯವನ್ನು ಅನುಕೂಲ ಮಾಡೋಕ್ಕೆ ಕಥಾವಿಧಾನ ಅಂತಕ್ಕಂಥದ್ದು ಹೆಚ್ಚು ಪರಿಣಾಮಕಾರಿಯಾಗಿದೆ. ಯಾಕಂದರೆ ಅಲ್ಲಿ ಸೃಜನಶೀಲತೆ ಮತ್ತು ಸೌಂದರ್ಯೋಪಾಸನೆ ಮೌಲ್ಯವು ಪೋಷಿಸುವುದು. ಅಂದರೆ ಸೃಜನಶೀಲತೆ ಮತ್ತು ಸೌಂದರ್ಯೋಪಾಸನೆ ಮೌಲ್ಯವನ್ನು ಪೋಷಿಸುವುದು. ಪ್ರಶ್ನೆ ನಂಬರ್ 29 ಶೀತಲ ಸಮರದ ಸಂದರ್ಭದಲ್ಲಿ ಭಾರತವು ಯಾವ ಬಣವನ್ನು ಸೇರಲಿಲ್ಲ? ಶೀತಲ ಸಮರದ ಸಂದರ್ಭದಲ್ಲಿ ಭಾರತವು ಯಾವ ಬಣವನ್ನು ಸೇರಲಿಲ್ಲ? ಹಾಗಾದರೆ ಇದು ಯಾವ ನೀತಿಯನ್ನು ಅನುಸರಿಸಿತು? ಇದು ದೇಶದ ವಿದೇಶಾಂಗ ನೀತಿಯನ್ನು ಅನುಸರಿಸಿತು. ಪ್ರಶ್ನೆ ನಂಬರ್ 30 ಆಟಗಾರನೊಬ್ಬನಿಗೆ ಇರಬೇಕಾದ ಪ್ರಮುಖ ಲಕ್ಷಣಗಳಲ್ಲಿ ಯಾವುದು ಒಂದು ಅಂದರೆ ಕ್ರೀಡಾ ಮನೋಭಾವ. ಆಟಗಾರನೊಬ್ಬನಿಗೆ ಇರಬೇಕಾದ ಪ್ರಮುಖ ಲಕ್ಷಣ ಅಂದರೆ ಕ್ರೀಡಾ ಮನೋಭಾವ. ಇನ್ನು ಪ್ರಶ್ನೆ ನಂಬರ್ 31 ಜಲಚರಗಳ ಉಸಿರಾಟಕ್ಕೆ ಆಮ್ಲಜನಕ ಪೂರೈಸುವುದು. ಜಲಚರಗಳ ಉಸಿರಾಟಕ್ಕೆ ಆಮ್ಲಜನಕ ಪೂರೈಸುವುದು ಯಾವುದು? ಜಲವಾಸಿ ಸಸ್ಯಗಳು ಒದಗಿಸುತ್ತವೆ. ಜಲವಾಸಿ ಸಸ್ಯಗಳು ಜಲಚರ ಉಸಿರಾಟಕ್ಕೆ ಆಮ್ಲಜನಕವನ್ನು ಪೂರೈಸುವಂಥ ಕಾರ್ಯವನ್ನು ಮಾಡುತ್ತದೆ. ಹಾಗಾದರೆ ಇಲ್ಲಿವರೆಗೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.